ಹೊರಗಡೆ ತಂದಿರೋದು. ಎಷ್ಟು ಖರ್ಚು ಐತ್ರಿ ಅದ್ರ? ಇದು 300 ರೂಪಾಯಿ. 300 ರೂಪಾಯಿ ಐತ್ರಿ. ರೈತರು ಟೋಕನಿಗೆ ಎಷ್ಟು ಕೊಟ್ರಿ? 10 ರೂಪಾಯಿ. 10 ರೂಪಾಯಿ ರೀ. ನೀರಿಲ್ಲ, ಕುಡಿಯಕ್ಕೆ ನೀರೇ ಬರ್ತಾ ಇದೆ ನೋಡಿ. ಏನಪ್ಪ ಜಗಳ ಇದು? ಮತ್ತೆ ಏನಿದು? ಏನ್ ಮಾಡ್ತಾ ಇದ್ದೀರಾ? ಏನಾಯ್ತು? ನೀರ್ ಎಂಜಿ ಕೊಡ್ತಾ ಇದ್ದೀರಾ? ವಿಡಿಯೋ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ವೈರಲ್ ಆಗ್ಬಿಡ್ತೀರಾ. ಬ್ರೋ ನಿಧಾನಕ್ಕೆ ಬ್ರೋ, ನಿಧಾನಕ್ಕೆ ಬ್ರೋ, ನಿಧಾನಕ್ಕೆ ಏನಾದ್ರೆ ಆದ್ರೆ ನಿಧಾನಕ್ಕೆ. ಅವನೇನೋ ಮಾಡಿಲ್ಲ ಮಾಡ್ತಾನೆ ನೋಡಿ ಓಡೋದು. ಅಲ್ಲ ಗಾಯ್ಸ್, ನಾವು ಕೇಳ್ತಾ ಇದೀವಿ ಏನಾಯ್ತು ಅನ್ನೋ ಸಂಬಂಧ. ಅವ್ರು ನೋಡಿದ್ರೆ ಅಷ್ಟಕ್ಕೆ ಎಲ್ಲ ಸಿಟ್ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ದಿಕ್ಕು ಹೋಗ್ಬಿಟ್ರು ಓಡಾಡ್ತಾರೆ. ನಾವೇನು ಮಾಡಿಲ್ಲ ಗಾಯ್ಸ್, ನಾವು ಹೇಳ್ತಾ ಇದೀವಿ ಏನಾಗಿದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಒಂದು ಹಬ್ಬ ಬಂದು 10 ಜನ ಇದ್ರು, ಎಲ್ಲ ದಿಕ್ಕ ಯಾವ ಥರ ಕೊಟ್ಟವ್ರು? ಇಷ್ಟೊಂದು ಇದು ಇದೆಲ್ಲ ಟ್ರೀಟ್ಮೆಂಟ್ ಅಂತೆ. ಟ್ರೀಟ್ಮೆಂಟಿಗೆ ಇಷ್ಟೊಂದು ಬರ್ದವ್ರೆ. ಜಸ್ಟ್ ಒಂದು ಇಲಿ ಕಚ್ಚಿಗೋಸ್ಕರ. ಇಲಿನೂ ಕಚ್ಚುತ್ತಾ ಅದೊಂದು ಕೆಸನ್ ಮತ್ತೆ ನಿಮಗೆ ಕ್ವಶನ್ ಬರ್ತಾ ಇರುತ್ತೆ. ಈ ವ್ಯಕ್ತಿಗೆ ಇಲಿ ಕಚ್ಚಿರೋ. ಇಲಿ ಕಚ್ಚಾಯ್ತು ಬ್ರೋ? ಕಚ್ಚಿದೆ ಇಲ್ಲಿ. ಇಲಿ ಕಚ್ಚಾಯ್ತು ನೋಡಿ ಬ್ರೋ. ಯಾವ ಬಟ್ಟೆ ಬ್ರೋ? ಇಲ್ಲಿ ಕಚ್ಚಿದೆ, ಚಿಕ್ಕದಾಗಿದೆ, ಅದು ಗಾಯ ಕಾಣ್ತಾ ಇಲ್ಲ. ಕಾಣುತ್ತೆ ಆದ್ರೆ ಇಡೋದನ್ನು ಕಾಣಲ್ಲ. ಮತ್ತೆ ಇನ್ನೊಂದು ಗೈಸ್, ಇದು ಗೌರ್ಮೆಂಟ್ ಆಸ್ಪತ್ರೆಗೆ ಬರಬೇಕು ಅಂತ ಕೇಸನ್ ಅಂದರೆ, ಸೊ ಒಂದು ರೇಷನ್ ಕಾರ್ಡು, ಒಂದು ಆಧಾರ್ ಕಾರ್ಡ್ ತರಬೇಕು, ಕಂಪಲ್ಸರಿ ತರಬೇಕು. ಇಲ್ಲ ಅಂತ ಕೇಸನ್ ಅಂದರೆ ಅವರು ಇಂಜೆಕ್ಷನ್ನು ಅಥವಾ ಏನೇ ಪ್ರಾಬ್ಲಮ್ ಏನೂ ಮಾಡೋಕ್ಕೆ ಹೋಗಲ್ಲ. ಅವರು ಫಸ್ಟ್ ಇದು ಬೇಕಾಗಿರೋದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು. ಕೆಲವೊಂದು ಇಲ್ಲೇ ತಗೊಂಡೆ. ಹಾಂ ಬ್ರೋ. ಕೆಲವೊಂದು ಐಟಮ್ ಆಚೆ ಹೊರಗಡೆಯಿಂದ ಅಂದರೆ ಇವ್ರ ಹತ್ರ ಸಿಗಲ್ವಂತ ಎಲ್ಲ ಫುಲ್ಲು? ಇಲ್ಲ, ಕೊಡೋಲ್ಲ ಎಲ್ಲ. ಅಂದರೆ ಕೆಲವೊಂದು ಐಟಮ್ಸು ಹೊರಗಡೆಯಿಂದ ತಂದಿರೋದು. ಏನೇನು ತಂದಿರೋದು ಬ್ರೋ ಅದರಲ್ಲಿ ಹೊರಗಡೆಯಿಂದ? ಲೋಷನ್ನು, ಆಯಿಂಟ್ಮೆಂಟ್. ಅಲ್ಲ, ತೋರಿಸಿ ಬ್ರೋ, ತೋರಿಸಿ ಬ್ರೋ, ಏನೇನು ಹೊರಗಡೆಯಿಂದ ತಂದಿರಿ ಅಂತ. ಇದೊಂದು. ಹಾಂ ಬ್ರೋ. ಎಷ್ಟು ರೇಟ್ ಎಷ್ಟು? 230 ಒಂದಕ್ಕೆ. ಹಾಂ, ಇನ್ನೊಂದು ಇಸ್ಕೊಂಡಿಲ್ಲ. ಟೋಟಲ್ 830 ಆಗುತ್ತೆ. 830 ಆಯ್ತಾ ಹೊರಗಡೆಯಿಂದ ಬ್ರೋ? 830 ಅಲ್ಲ ಬ್ರೋ, ಕೇಳ್ಬೇಕು ತಾನೇ ನೀವು. ಇಲ್ಲ ನಮ್ಮ ಕಡೆ ಎಲ್ಲ ಕಾಸು ಹೊರಗಡೆಯಿಂದ ತರ್ಬೇಕು ಅಂತ ಕೇಳ್ಬೇಕು ತಾನೆ. ಕೇಳ್ಬೇಕು ಬ್ರೋ, ನೀವು ಕೇಳಿಲ್ಲ ಅಂತ ಕೇಸಿನ ಸುಮ್ಮನೆ ಸೈಲೆಂಟ್ ಆಗಿದ್ರೆ ಹೆಂಗೆ ಬ್ರೋ? ಸರ್ಕಾರ ಹಾಸ್ಪಿಟ್ಲಿಗೆ ಯಾಕೆ ಬರ್ತೀವಿ ನಾವು? ಏನೂ ಫ್ರೀ ಆಗಿರುತ್ತೆ, ಮತ್ತು ಜನಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಬರೋದು ನಾವು. ಈ ಥರ ಆದರೆ ಇರಲಿ ಬಿಡು ಬ್ರೋ. ಅಂದರೆ ಬೇರೆದವ್ರಿಗಾದರೂ ನೀವು ಹೇಳಿ ಸರಿನಾ? ನಿಮ್ಮ ಅಕ್ಕಪಕ್ಕ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸು, ಅವರು ಇರೋ ಸರ್ಕಲ್, ಅವ್ರಿಗಾದರೆ ಹೇಳಿ. ಗೈಸ್, ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನಕ್ಕೆ ಬರ್ತೀವಿ? ದುಡ್ಡು ಖರ್ಚಾಗಲ್ಲ ಅನ್ನೋ ಕಾರಣಕ್ಕೆ ಬರ್ತೀವಿ. ಪ್ರೈವೇಟ್ ಇಷ್ಟು ಖರ್ಚಾಗುತ್ತೆ ಅಂತ ಕೇಸನಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ತಾನೇ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲ್ ಇರೋದೇ ಬಡವ್ರಿಗೋಸ್ಕರ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಕುಡಿಯೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರೇ ಬರ್ತಾ ಇದೆ ನೋಡಿ. ಯಾವ ಥರ ಫೆಸಿಲಿಟೀಸ್ ಆಗಿದೆ. ಕುಡಿಯೋಕ್ಕೆ ನೀರಿಲ್ಲ, ಯಾವ ರೇಂಜಿಗೆ ಕುಡಿಯೋ ನೀರು ಅಂತ ಕೇಸನ್ ಹಾಕವ್ರೆ. ನೋಡ್ತಾ ಫೆಸಿಲಿಟೀಸು ಇಲ್ಲ. ಏನಪ್ಪ ಗೌರ್ಮೆಂಟ್ ಯಾವ ಥರ ಆಯಿತು ಏನೋ, ಫೆಸಿಲಿಟೀಸೇ ಕರೆಕ್ಟಾಗಿ ಕೇಸನಿಲ್ಲ. ಮತ್ತು ನೋಡಿದ್ರೆ ಗೌರ್ಮೆंट ಅದನ್ನು केसन अंतर है। क्या प्रॉब्लम था? मतलब मेरा वाइफ का प्रेग्नेंट था, मतलब वो दिखाना था, सिटी स्कैन जो किया था। सिटी स्कैन इधर किए है? नहीं, बाहर से करवा के ले आया, इधर दिखाया था। मैम ने बोला चेक किया, ठीक ही है। क्या टैबलेट गिबलेट सब वगैरह कुछ दे दिया? क्या तो नहीं दिया। फिर वो शुगर टेस्ट करवा के लेके आओ, मेरे को वो दिखाओ बोला था। तो अभी वो मैम संडे या मंडे का बताया, तो हाँ मंडे को आने के लिए बोल दिया। हाँ हाँ हाँ। कैसा है भाई, मतलब तुम्हारे को ये मतलब डॉक्टर लोग कैसा बात करते हैं तुम्हारे सामने? मैम तो मेरे साथ अच्छी बात की। हाँ हाँ, अच्छी से, मतलब अच्छी बात की। मेरे कहाँ रहते हो भाई? इधर ಹೊರಗಡೆ ತಂದಿರೋದು. ಎಷ್ಟು ಖರ್ಚು ಐತ್ರಿ ಅದು? ಇದು 300 ರೂಪಾಯಿ. 300 ರೂಪಾಯಿ ಐತ್ರಿ. ರೈತರು ಟೋಕನಿಗೆ ಎಷ್ಟು ಕೊಟ್ಟರೆ? 10 ರೂಪಾಯಿ. 10 ರೂಪಾಯಿ ರೀ. ಟೋಕನಿಗೆ 10 ರೂಪಾಯಿ ತೊಗೊಂಡೋದು.
ಚೇಂಜ್ ಇದೆಯಲ್ಲ ಅದು 30 ರೂಪಾಯಿ ಕೊಡ್ತಾನೆ. ಹಾಂ 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 ಸರಿ ಓಕೆ. ಇವಾಗ ಐತ್ರಿ ನಿಮ್ಮದೆಲ್ಲ ವರ್ಕು? ಚೇಂಜ್ ಇಲ್ಲ ಅನ್ನೋ ಸಂಬಂಧ 10 ರೂಪಾಯಿ ಇಸ್ಕೊಂಡ್ರ ಅವ್ರ ಕಡೆ ಇಲ್ಲ ಚೇಂಜು. ಹಾಂ 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 ಆ ಥರ ನೀವು ರೀ ನೀವೇನು ಬಂದಿರಿ? ಮಾತಾಡ್ರಿ ಭವಿಷ್ಯ ಮಾತಾಡ್ತೀರಿ ಅಂತಂದ್ರೆ ನಾನೇ ನಿಮಗಿಂತ ಚಿಕ್ಕವನಿದ್ದೀನಿ ರೀ. ಚಿಕ್ಕವನಿಗೆ ಅಲ್ಲ ರೈತರಂದ್ರಲ್ಲ ಅದಕ್ಕೋಸ್ಕರ ಎಲ್ಲ ರೈತರು ಹೌದಾ ನಿಮಗೆ ಏನು ಪ್ರಾಬ್ಲಮ್ ಆಗ್ತೈತೆ ಅಂತ ನೀವು ಹೇಳಿದ್ರೆ ತಾನೇ ನಮ್ಮ ಒಂದು 4 ಜನ ಕೇಳ್ಬೋದು ಅಂತ. ಈಗ ನೋಡಿ ಆಚೆ ಕಡೆ ಥರ ಅವಶ್ಯಕತೆ ಇದ್ದಿದ್ದಿಲ್ಲ ಅದು. ಇಲ್ಲ ಕೈ ತೋರಿಸಿ. ಅಲ್ಲ ಸರಿ ಓಕೆ, ಹೆಸರಿಗೆ ಮಾತ್ರ ಗೌರ್ಮೆಂಟ್ ಆಸ್ಪತ್ರೆ ಅಂತ ಕೇಸಿ ಹೇಳ್ತಿರ್ತಾರೆ, ಎಲ್ಲ ಹೊರಗಡೆಯಿಂದ ಐಟಮ್ ತರಬೇಕು. ಆ ಥರ ಆಗ್ಬಿಟ್ಟೈತೆ. ಯಾರು ಕ್ವಶನ್ ಮಾಡೋರು ಯಾರೂ ಇಲ್ಲ, ಅದಕ್ಕೋಸ್ಕರ ಈ ಥರ ನಡೀತೈತೆ. ಎಲ್ಲ ಹೊರಗಡೆಯಿಂದ ಐಟಮ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನು ಕೇಳ್ಕೊಂಡು ಹೌದು ತಾನೆ? ಕರೆಕ್ಟ್. ಎಲ್ಲ ತೋರಿಸ್ತಾರೆ, ಅವ್ರನ್ನೆಲ್ಲ ಕೇಳೋದು ಒಬ್ಬರು ಕೇಳಿ ಏನು. ಹಾಂ ಹೌದು ರೀ, ಹಿಂಗೆ ಆಗ್ತಾ ಇರೋದ್ರಿ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೇಸಿನ ಎಲ್ಲರೂ ಮಾಡ್ತಾವ್ರೆ ಅನ್ನೋಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ, ಅಷ್ಟೇ ಆಗ್ತಾ ಇರೋದು. 27 ಕೆಲವೊಂದು ಹೊರಗಡೆಯಿಂದ ತರಿಸ್ಕೋತಾರೆ. ಸೊ ಎಲ್ಲ ಹೊರಗಡೆಯಿಂದ ನಾವೇ ದುಡ್ಡು ಕೊಟ್ಟು ಕೇಸಿನ ತರದೀವಿ ಅಂತ ಕೇಸಿನ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನಕ್ಕಿರೋದು ನನಗೆ ಅದು ಅರ್ಥ ಆಗ್ತಾಯಿದೆ. ಒಂದು ನಮ್ಮ ದೇಶದಲ್ಲಿ ಒಂದು ಎಜುಕೇಷನು, ಅದು ಬಿಟ್ಟರೆ ಗೌರ್ಮೆಂಟ್ ಅಂದರೆ ಹೆಲ್ತು. ಸೊ ಎಜುಕೇಷನು ಒಂದು ಹೆಲ್ತು ಇವೆರಡೇ ಸರಿ ಇಲ್ಲ ಅಂತ ಕೇಸಿನ ಅಂದರೆ ಗೌರ್ಮೆಂಟ್ ಯಾವ ಥರ ರನ್ ಆಗ್ತಾ ಇರೋದು